ನನ್ನ ಶಾಲಾ ದಿನದ ಅನುಭವ ಹಿಂದೆ ನಾನು ಶಾಲೆಗೆ ಹೋಗುತ್ತಿದ್ದಾಗ ಮಾಸ್ಟ್ರು ಕೈಗೆ ಬೆತ್ತದಲ್ಲಿ ಹೊಡೆಯುವಾಗ ಒಂದು ಪೆಟ್ಟು ತಿಂದ ನಂತರ ಕೈಯನ್ನು ಚಡ್ಡಿಗೆ ಒರೆಸಿದ ನಂತರವೇ ಎರಡನೇ ಪೆಟ್ಟಿಗೆ ಕೈ ಚಾಚುತ್ತಿದ್ದೆ. ನೈರ್ಮಲ್ಯದ ವಿಷಯದಲ್ಲಿ ನನಗೆ ಅಂದಿನಿಂದಲೇ ಬಹಳ ಕಾಳಜಿ. ನಾನಿರುವ ಕ್ಲಾಸಿನಲ್ಲಿ ಟೀಚರ್ ಅಥವಾ ಮೇಷ್ಟ್ರು ನಿಂತುಕೊಂಡು ನನ್ನನ್ನು ಗೌರವಿಸಿಕೊಂಡೇ ಪಾಠ ಮಾಡುತ್ತಿದ್ದರು. ಶಾಲೆಯಲ್ಲಿ ನನ್ನ ಹತ್ತಿರ ಮೇಷ್ಟ್ರು ಟೀಚರ್ಗಳಿಗೆ ಏನಾದರೂ ನನ್ನಲ್ಲಿ ಹೇಳಲು ಹೆದರಿಕೆ ಇದ್ದಲ್ಲಿ ಮನೆಯಿಂದ ಅಪ್ಪನನ್ನು ಕರೆದುಕೊಂಡು ಬರಲು ಹೇಳುತ್ತಿದ್ದರು. ನಾನು ಬರೆದ ಕೆಲವು ಉತ್ತರಗಳು ಉಪಾಧ್ಯಾಯ ಓದಕ್ಕೆ ಬಹಳ ಇಷ್ಟವಾದ್ದರಿಂದ ಕೆಲವು ಉತ್ತರಗಳನ್ನು ನಾನು 100 ಬಾರಿ ಬರೆದು ಕೊಟ್ಟದ್ದುಂಟು. ನಾನು ಉತ್ತಮ ಮಾರ್ಕ್ ಪಡೆಯುವ ಹುಡುಗನಾಗಿದ್ದರಿಂದ ಅಧ್ಯಾಪಕರು ನನ್ನನ್ನು ಎಷ್ಟೋ ಬಾರಿ ಸ್ಟಾಫ್ ರೂಮಿಗೆ ಕರೆಸಿ ಸನ್ಮಾನಿಸಿದ್ದುಂಟು. ಉಪಾಧ್ಯಾಯರು ಕರಿಹಲಗೆಯಲ್ಲಿ ಬರೆಯಲು ಉಪಯೋಗಿಸುವ ಚಾಕ್ ಪೀಸನ್ನು ನಾನು ಕುಳಿತಲ್ಲಿಗೆ ಎಸೆದದ್ದುಂಟು. ಕೆಲವು ಉಪಾಧ್ಯಾಯರು ಶಾಲೆಗೆ ಶತ್ರು ಆಕ್ರಮಣ ಭೀತಿ ಇರುವಾಗ ಬಾಗಿಲಿನಲ್ಲಿಯೇ ಕಾವಲು ಭಟನನ್ನಾಗಿ ನಿಲ್ಲಿಸಿ ಶಾಲೆಯನ್ನು ಶತ್ರುಗಳಿಂದ ರಕ್ಷಿಸಿದ್ದುಂಟು. ಅಲ್ಲದೆ ಕೆಲವೊಮ್ಮೆ ಅತೀ ಭೀಕರ ಸನ್ನಿವೇಶಗಳಲ್ಲಿ ಬೆಂಚಿನ ಮೇಲೆ ನಿಲ್ಲಿಸಿ ಶತ್ರುಗಳ ಬಗ್ಗೆ ನಿಗಾ ವಹಿಸಲು ಹೇಳಿದ್ದುಂಟು. ಕೆಲವೊಂದು ಸಂದರ್ಭಗಳಲ್ಲಿ ನನಗೆ ಎಲ್ಲ ಮಾಹಿತಿ ಇದೆ ಎಂದು ಅವರಿಗೆ ಉತ್ತಮ ವಿಶ್ವಾಸ ಇರುವ ಸಮಯದಲ್ಲಿ ನೀನು ಯಾಕೆ ಶಾಲೆಗೆ ಬರುವುದು ಅಂತ ಎಲ್ಲ ಕೇಳಿದ್ದುಂಟು.